ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಹ ರೈಡರ್ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವೇನೇ ಹೊಸಬರಾಗಿದೆ ನನ್ನ ಚಾನಲ್ಗೆ ಹೋಗಿ ಬೇಗ ಇವಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಅಷ್ಟೊತ್ತಿಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಬಂದುಬಿಟ್ಟು ನೋಡಿ, ಬೋಯಾ BOYMM1 ಮೈಕ್ ಅಂತ ಹೇಳಿದ್ನಲ್ಲ. ಇದು ಪ್ರೈಸ್ ಬಂದುಬಿಟ್ಟು ನಿಮಗೆ MRP 2,999 ಆಗುತ್ತೆ. ಅದೇ ಇದು ನನಗೆ ಸಿಕ್ಕಿದ್ದು 1,999 ಸಿಕ್ತು. ಅಮೆಝಾನಲ್ಲಿ ತೊಗೊಂಡಿದ್ದು ಇದು. ಇದು ನೋಡಿ, ಸ್ಪೆಸಿಫಿಕೇಶನ್ಸ್ ಎಲ್ಲ ಇಲ್ಲಿದೆ. ಫ್ರೀಕ್ವೆನ್ಸಿ ಬಂದ್ಬಿಟ್ಟು 35/18 KHz ವರೆಗೂ ಬರುತ್ತೆ. KHZ ವರೆಗೂ. ಪ್ಲಗ್ 3.5mm ಜಾಕು, TRS ಆ್ಯಂಡ್ TRRS ಕನ್ವರ್ಟರ್. ಹಂಗಂದ್ರೆ ಏನು ಅಂತ ಹೇಳ್ತೀನಿ ನಿಮಗೆ ಬಾಕ್ಸ್ ಓಪನ್ ಮಾಡಿದ್ಮೇಲೆ. TRS ಅಂದ್ರೆ ಏನು, TRRS ಅಂದ್ರೆ ಏನು ಅಂತ. ಇದು ಫ್ಯೂಚರ್ಸ್ ನೋಡ್ಕೊಳ್ಳಿ. ಇದಕ್ಕೆ ಬ್ಯಾಟ್ರಿ ರಿಕ್ವೈರ್ಡ್ ಆಗಲ್ಲ. ಬೇರೆದು ಬರುತ್ತೆ, ಬೋಯಾದ ಇನ್ನೊಂದು ಮೈಕ್ ಬರುತ್ತೆ, ವ್ಲಾಗಿಂಗ್ ಮೈಕು. ಅದಕ್ಕಾದ್ರೆ ನಿಮ್ಗೆ ಶೆಲ್ ಹಾಕ್ಬೇಕಾಗುತ್ತೆ, ಒಂದು ಚಿಕ್ಕ ಶೆಲ್ ಬರುತ್ತೆ. ಅದಿದ್ರೇನೆ ಮೈಕ್ ವರ್ಕ್ ಆಗೋದು. ಪವರ್ ಬೇಕಾಗುತ್ತೆ ಆ ಮೈಕ್ಗೆ. ಈ ಮೈಕ್ಗೆ ಪವರ್ ಏನು ಬೇಕಾಗಲ್ಲ. ಇದು ಮೊಬೈಲಲ್ಲಿ ಏನೋ ಯೂಸ್ ಆಗಿಲ್ಲ ಅಂದ್ರೆ ಇಲ್ಲಿದೆ ನೋಡಿ, ಇಂಪಾರ್ಟೆಂಟ್. ಪ್ಲೀಸ್ ರೀಡ್. ವೆನ್ ನಾಟ್ ವರ್ಕಿಂಗ್ ಆನ್ ಯುವರ್ ಫೋನ್, ಪ್ಲೀಸ್ ಡೌನ್ಲೋಡ್ ಆ್ಯಪ್ ಫ್ರಮ್ ಪ್ಲೇ ಸ್ಟೋರ್. ಓಪನ್ ಕ್ಯಾಮ್ರಾ ಸೆಟ್ಟಿಂಗ್ಸ್, ಸೆಲೆಕ್ಟ್ ಮೈಕ್, ಎಕ್ಸ್ಟರ್ನಲ್ ಮೈಕ್. ಇದೆ ಈ ಓಪನ್ ಕ್ಯಾಮ್ರಾ ಮೈಕ್ ಇಂದಾನೆ ನಾನು ಇವಾಗ ವ್ಲಾಗ್ ಮಾಡ್ತಾ ಇರೋದು. ಇಲ್ಲಾಂದ್ರೆ ನನ್ನ ಮೊಬೈಲ್ ಒನ್ ಪ್ಲಸ್ ಅಲ್ವಾ, ಅದಕ್ಕೆ ಎಕ್ಸ್ಟರ್ನಲ್ ಮೈಕ್ ಸಪೋರ್ಟ್ ಆಗಲ್ಲ ಡೈರೆಕ್ಟ್ ಆಗಿ. ಅದಕ್ಕೋಸ್ಕರ ಓಪನ್ ಕ್ಯಾಮ್ರಾ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಂದ್ರೆ ಗೂಗಲ್ ಕ್ಯಾಮ್ರಾನ ಯೂಸ್ ಮಾಡ್ಬೋದು. ಗೂಗಲ್ ಕ್ಯಾಮ್ರಾ Gcam ನಂಗೆ ನನ್ನ ಮೊಬೈಲಿಗೆ ಸಪೋರ್ಟ್ ಆಗಲ್ಲ. ಅದಕ್ಕೋಸ್ಕರ ಓಪನ್ ಕ್ಯಾಮ್ರಾನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಫ್ರಂಟಲ್ಲಿ ಬಂದ್ರೆ ಈ ತರ ಸೇಮ್ ಇದೇ ತರ ಇರುತ್ತೆ ಮೈಕ್ ಒಳಗಡೆ. ಇದನ್ನ ಮೊಬೈಲ್ಗೆ ಯೂಸ್ ಮಾಡ್ಬೋದು, ಟ್ಯಾಬ್, ಲ್ಯಾಪ್ಟಾಪ್, ಕ್ಯಾಮ್ರಾ, ನಿಮ್ಗೆ ಯಾವ್ದಕ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಓಪನ್ ಮಾಡೋಣ ಬನ್ನಿ. ಇದು ತಗೊಂಡು ನಾನು ಅಲ್ಲಿ ಹೇಳಿದ್ನಲ್ಲ, 2 months ಆಗಿತ್ತು. ಓಪನ್ ಮಾಡಿದ್ದೆ, ಅದೇ ಏನು ಯೂಸ್ ಮಾಡಿರ್ಲಿಲ್ಲ. ಇದೇ ಫಸ್ಟ್ ಇವತ್ತು ಟ್ರೈ ಮಾಡ್ಬೇಕು ಯಾವ ತರ ಬರುತ್ತೆ ವಾಯ್ಸು ಅಂತ. ಇದು ನಂದು ಅಮೆಝಾನ್ ಬಿಲ್ ತಗೊಂಡಿದ್ದೀನಿ. ಪ್ರೈಸ್ ಇಲ್ಲ ಇದೆ ನೋಡಿ, 1,999ಗೆ ಬಂದಿದ್ದು ನನಗೆ. ಇಲ್ಲಿ ಬಿಲ್ ಸೈಡ್ಗೆ. ಅದಾದ್ಮೇಲೆ ಇನ್ನೇನಿದೆ, ಫೋಟೋ ಇಂಡಸ್ಟ್ರಿ ವಾರಂಟಿ ಕಾರ್ಡ್. ಇದು ಒಂದು ವಾರಂಟಿ ಕಾರ್ಡ್ ಇದೆ. ಇನ್ನೇನು ಫಿಲ್ಲೇ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ. ಅಮೆಝಾನ್ ಇಂದ ಅಲ್ವಾ, ಡೈರೆಕ್ಟ್ ಬಿಲ್ ಸಿಗುತ್ತೆ ನನಗೆ. ವಾರಂಟಿನ ಇದೆ, ಕ್ಲೈಮ್ ಮಾಡ್ಕೊಬೋದು. ಆಮೇಲೆ ಬೋಯಾದು 2 ಸ್ಟಿಕ್ಕರ್ ಬರುತ್ತೆ. ಎಲ್ಲೋ ಅಂಟಿಸಿಲ್ಲ ಇನ್ನು, ಹಂಗೇನೆ. ಏನು ಚೆನ್ನಾಗಿಲ್ಲ ಅಷ್ಟು. ಎಲ್ಲಿ ಅಂಟಿಸೋಣ ಅಂದ್ರೆ ಎಲ್ಲೋ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ಹಂಗೆ ಇಟ್ಟಿದ್ದೀನಿ. ಅದು ಬಿಟ್ಟರೆ ನೆಕ್ಸ್ಟ್ ಬರೋದೆ ಯೂಸರ್ ಮ್ಯಾನ್ಯಲ್, ಯಾವ ಥರ ಯೂಸ್ ಮಾಡಬೇಕು ಎಲ್ಲ. ನೆಕ್ಸ್ಟು ಒಂದು ಪೌಚ್ ಬರುತ್ತೆ. ಈ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ, ಏನಷ್ಟು ಕೆಟ್ಟದಾಗೇನಿಲ್ಲ, ಸಕ್ಕತ್ತಾಗಿದೆ. ಒಳ್ಳೆ ಲೆದರ್ ಥರ ಇದೆ ಬ್ಯಾಗು, ಪೌಚು. ಕ್ಯಾಮ್ರಾ ಇಟ್ಕೊಳಕ್ಕಿದ್ದು ತೋರಿಸ್ತೀನಿ ಅದು ನೆಕ್ಸ್ಟ್. ಅದಾದ್ಮೇಲೆ ಒಂದು ಟ್ಯಾಗ್ ಇದೆ, ಫೋಕಸ್ ಆಗ್ತಿ. ಒಂದು ಟ್ಯಾಗ್ ಇದೆ ನೋಡಿ, ಬೋಯಾವ್ದಿದು ಕ್ವಾಲಿಫೈಡ್ ಸರ್ಟಿಫಿಕೇಟ್ ಟ್ಯಾಗ್ ಇದು. ಅದಾದ್ಮೇಲೆ ಇದು ಗೊತ್ತಲ್ಲ, ಸಿಲಿಕಾ ನೋಡಿ. ಇದು TRS ತೋರಿಸ್ತೀನಿ ಯಾವ ಥರ ಅಂತ. ಇದು ನಿಮ್ಗೆ ಲಾಸ್ಟಿಗೆ ಹೇಳ್ತೀನಿ 2 ಪಿನ್ ಏನೇನು ಪಿನ್ನು ಅಂತ. ಮೈಕು ನೋಡಿ, ಇದು ನೋಡೋಕ್ಕೆ ಸಕ್ಕತ್ತಾಗಿದೆ. ಇದನ್ನ ಡೆಡ್ ಕ್ಯಾಟ್ ಅಂತಾರೆ. ಏನಕ್ಕೆ ಅಂದರೆ, ಇದು ಮೈಕ್ ಓಪನ್ ಮಾಡಿ ತೋರಿಸ್ತೀನಿ ಸೈಡಿಗೆ ನೋಡಿ. ಇದೇ ಬೋಯಾದ ಮೈಕು ನೋಡ್ಕೊಳ್ಳಿ, ಇಷ್ಟೇ ಬರೋದು ಚಿಕ್ಕದಾಗಿದ್ದು. ಅದು ಡೆಡ್ ಕ್ಯಾಟ್ ಹಾಕಿದ್ರೆ ನಿಮ್ಗೆ ಅಷ್ಟು ದೊಡ್ಡದಾಗುತ್ತೆ. ಇಲ್ಲೇ ಇದೆ ನೋಡಿ, ಬೋಯಾ BYMM1 ಮೈಕ್ ಅಂತ ನೋಡಿ. ಇಲ್ಲಿ ಇದೆ ಮೇನ್ ಮೈಕ್. ಇಲ್ಲಿ ರೆಕಾರ್ಡ್ ಆಗುತ್ತೆ. ಇಲ್ಲಿ 3.5mm ಜಾಕ್ ಇರುತ್ತೆ, ಹಿಂದೆಯಿಂದ ಬರೋದು. ನಿಮ್ಗೆ ಇಷ್ಟೇ ಉದ್ದ ಬರೋದು, ಜಾಸ್ತಿ ಉದ್ದ ಒಂದು ಬೆಳ್ಳಷ್ಟು ಉದ್ದ ಬರುತ್ತೆ ಅಷ್ಟೇ ನಿಮ್ಗೆ ಮೈಕ್. ನೋಡ್ಕೊಳ್ಳಿ, ಇದು ಡೆಡ್ ಕ್ಯಾಟ್ ಏನು ಅಂದ್ರೆ, ನಿಮ್ಗೆ ಇದು ಒಳಗಡೆ ಸ್ಪಂಜ್ ಬರುತ್ತೆ, ಮೇಲ್ಗಡೆ ಈ ತರ ಲೇಯರ್ ಬರುತ್ತೆ. ಇದು ಮುಟ್ಟಕ್ಕೆ ಸಕ್ಕತ್ತಾಗಿರುತ್ತೆ ಒಂಥರ. ನೋಡಿ ನೋಡಿದೇನೆ ಇಷ್ಟ ಆಗೋಗುತ್ತೆ ನಿಮ್ಗೆ, ಆ ತರ ಇದೆ. ಇದು ಸಾಫ್ಟ್ ಆಗಿದೆ. ಇದನ್ನ ಡೆಡ್ ಕ್ಯಾಟ್ ಅಂತಾರೆ. ಡೆಡ್ ಕ್ಯಾಟ್ ಅಂದ್ರೆ ಏನಿಲ್ಲ, ನಾಯ್ಸ್ ಕ್ಯಾನ್ಸಲೇಷನ್ ಮತ್ತೆ ವಿಂಡ್ ನಾಯ್ಸ್ ನ ಕಮ್ಮಿ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಇದು ಹೆಂಗೆ ಅಂದ್ರೆ, ಇಲ್ಲಿ ಹೋಲ್ ಇದೆ ನೋಡಿ, ಇಲ್ಲಿ ಮುಚ್ಚೋಗಿದೆ. ಈ ಹೋಲ್ ಒಳಗೆ ಈ ಮೈಕ್ ನ ಹಾಕ್ಬೇಕು. ಆಗಿದ್ಯಾ? ಇವಾಗ ಕೂತ್ಕೊಂತ ನೋಡಿ. ಈ ತರ ಕೂತ್ಕೊಂತ ಅಂದ್ರೆ ಇದು ಮೈಕ್ ನಿಮ್ಗೆ ಫುಲ್ಲು
ಫುಲ್ ಕಮ್ಮಿ ಮಾಡುತ್ತೆ ಅಂತ ಏನಿಲ್ಲ ವಿನ್ ನಾಯ್ಸ್ ನ. ಇದು ಒಂದು 80 to 90% ವರೆಗೂ ನಿಮ್ಗೆ ವಿನ್ ನಾಯ್ಸ್ ಕಮ್ಮಿ ಮಾಡುತ್ತೆ. ಇದರಲ್ಲಿ ಅಷ್ಟು ಯೂಸ್ ಆಗುತ್ತೆ ವಿನ್ ನಾಯ್ಸ್ ಕಮ್ಮಿ ಆಗೋದಕ್ಕೆ. ಅದಕ್ಕೆ ಡೆಡ್ ಕ್ಯಾಟ್ ನ ಯೂಸ್ ಮಾಡ್ತಾರೆ ವ್ಲಾಗರ್ಸ್. ಯಾವುದೇ ವಾಯ್ಸ್ ರೆಕಾರ್ಡಿಂಗ್ ಆಗ್ಲಿ ಇದನ್ನ ಯೂಸ್ ಮಾಡ್ತಾರೆ, ಅಷ್ಟು ಕಮ್ಮಿ ಮಾಡುತ್ತೆ. ನೆಕ್ಸ್ಟ್ ತೋರಿಸ್ತೀನಿ ಇದು ಕ್ಲಿಪ್. ಈ ಕ್ಲಿಪ್ ನ ಇಲ್ಲಿ ಈ ತರ ಮೌಂಟ್ ಈ ತರ ಹಾಕ್ಬೇಕು. ಈ ತರ ಹಾಕ್ಬಿಟ್ಟು ಇದು ಕ್ಯಾಮ್ರಾಗ ಹಾಕೊಬಹುದು. ಕ್ಯಾಮ್ರಾಗ ಯಾವ ತರ ಹಾಕೋದು ತೋರಿಸ್ತೀನಿ ನೋಡಿ. ಇದು ಹೇಳಿದ್ನಲ್ಲ, ಇದು ಕನ್ವರ್ಟ್ ಯಾವ ತರ ಮಾಡೋದು ಅಂದ್ರೆ, ಇದನ್ನ ಮೌಂಟ್ ಮಾಡೋದು ಈ ಪಿನ್ ಇದು ಆಕ್ಚುಲಿ ಇದೆಲ್ಲ ಇದನ್ನ ಕೋಲ್ಡ್ ಶೂ ಅಂತಾರೆ. ಇಲ್ಲಿದೆ ನೋಡಿ ಚಿಕ್ಕ ಪೀಸ್ ಇದನ್ನ ಕೋಲ್ಡ್ ಶೂ ಅಂತಾರೆ. ಇದು ಗೋಪ್ರಾಗ ಬರೋದು. ಆಕ್ಚುಲಿ ನಾನು ಬಿಚ್ಬಿಟ್ಟು ಇದನ್ನ ಇದಕ್ಕೆ ಹಾಕಿದ್ದೀನಿ ನೋಡಿ. ಈ ತರ ಈ ಕೋಲ್ಡ್ ಶೂ ಹಾಕ್ಬಿಟ್ಟು ಈ ತರ ಟೈಟ್ ಮಾಡೋದು ಅಷ್ಟೇ. ಈ ತರ ಮೈಕ್ ಕೂತ್ಕೊಳುತ್ತೆ. ನಿಮ್ಗೆ ಈ ಕಡೆ ಬೇಕಂದ್ರೆ ಈ ಕಡೆ ತಿರುಗಿಸ್ಕೊಬೋದು, ಈ ಕಡೆ ಬೇಕಂದ್ರೆ ಈ ಕಡೆ ತಿರುಗಿಸ್ಕೊಬೋದು. ಅದಕ್ಕೋಸ್ಕರ ಇಲ್ಲಿ ಹಾಕಿದ್ದೀನಿ ನೋಡಿ. ನಾನು ವ್ಲಾಗಿಂಗ್ ಇದ್ರಲ್ಲಿ ಮೊಬೈಲಲ್ಲಿ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಮೈಕ್ ಹಾಕ್ಬೋದು ಅಂದ್ಬಿಟ್ಟು ಇದಕ್ಕೆ ಹಾಕಿದ್ದೀನಿ. ಇದು ಗೋಪ್ರೋಗೂ ಹಂಗೆ ಹಾಕ್ಬೋದು, ಅದಿಲ್ಲ ಅಂದ್ರೂ ಅದು ಮೊಬೈಲ್ಗೆ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ಅದನ್ನ ಬಿಚ್ಬಿಟ್ಟು ಅದಕ್ಕೆ 3M ಟೇಪ್ ಹಾಕ್ಬಿಟ್ಟು ಅಂಟಿಸಿದ್ದೀನಿ ನೋಡಿ. ತೋರಿಸಿದ್ನಲ್ಲ, ಇದು ಆ ಕೋಲ್ಡ್ ಶೂನ ಇಲ್ಲಿ ಬರುತ್ತಿದೆ. ಆಕ್ಚುಲಿ ಇಲ್ಲಿಗೆ ಹಾಕೊಬೋದು. ಅದು ರಿಮೂವಬಲ್ ಕೋಲ್ಡ್ ಶೂ, ಅದು ಹಾಕೊಬೋದು. ಅದೇ ಗೋಪ್ರೋಗ್ ಆದ್ರೆ ನೋಡಿ ಅದಿಲ್ಲ ಅಂದ್ರೂ ಈ ತರ ಇದನ್ನ ಫಸ್ಟ್ ಲೂಸ್ ಮಾಡ್ಕೊಬೇಕು. ಇಲ್ಲಿ ಲೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಗೆ ಈ ತರ ಹಾಕ್ಬಿಟ್ಟು ಟೈಟ್ ಮಾಡ್ಕೊಬೋದು. ನಿಮ್ಗೆ ಇದನ್ನ ಮುಂದೆ ಬೇಕಂದ್ರೆ ಮುಂದೆನೇ ಹಾಕೊಬೋದು. ಇಲ್ಲಿ ನೀವು ಈ ತರ ಹಾಕೊಂಡಾಗ ಏನು ಅಂದ್ರೆ ಗೋಪ್ರೋಗ್ ಸ್ವಲ್ಪ ಇಲ್ಲಿ ಲೆನ್ಸ್ಗೆ ಅಡ್ಡ ಬರುತ್ತೆ. ನಿಮ್ಗೆ ವ್ಯೂವಲ್ಲಿ ಕಾಣಿಸುತ್ತೆ. ಅದು ತೋರಿಸ್ತೀನಿ, ಇದು ಆನ್ ಮಾಡಿ ಯಾವ ತರ ಅಡ್ಡ ಬರುತ್ತೆ ಅಂತ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಾ? ಇದ್ರಲ್ಲಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಮೇಲ್ಗಡೆ ಸ್ವಲ್ಪ ಆ ಮೈಕ್ ಅಡ್ಡ ಬರ್ತಾ ಇದೆ ನೋಡಿ. ಅದಕ್ಕೋಸ್ಕರ ಈ ಮೈಕ್ ನ ಮೌಂಟ್ ಉಲ್ಟಾ ಮಾಡ್ಕೊಂತೀನಿ ನಾನು. ಯಾವ ತರ ಅಂತ ತೋರಿಸ್ತೀನಿ. ಯೂಸೇ ಮಾಡಿಲ್ಲ ಇನ್ನ, ಅಂದ್ರೆ ಮಾಡ್ಕೊಳೋಣ ಅಂತ ಐಡಿಯಾ ಇದೆ. ಫುಲ್ ಯೂಸ್ ಮಾಡ್ಕೊಂಬಿಟ್ಟು ಈ ತರ ಮೌಂಟ್ ಮಾಡ್ಕೊಂಡ್ರೆ ಏನು ಅಂದ್ರೆ ನಿಮ್ಗೆ ಮಾತಾಡಕ್ಕೂ ಈಸಿ ಆಗುತ್ತೆ. ಈ ತರ ಹಿಂದೆ ಮೌಂಟ್ ಮಾಡ್ಕೊಂಡ್ರೆ ಮಾತಾಡಕ್ಕೂ ಈಸಿ ಆಗುತ್ತೆ. ಇಲ್ಲಿಂದ ಕನ್ವರ್ಟರ್ ಇಲ್ಲಿ ಕನ್ವರ್ಟ್ ಮಾಡೋದು ಈಸಿ ಆಗುತ್ತೆ. ಮುಂದೆ ಹಾಕೊಂಡ್ರೆ ನಿಮ್ಗೆ ಲೆನ್ಸ್ಗೆ ಅಡ್ಡ ಬರುತ್ತೆ ಅದು. ಅವಾಗ ಈ ಡೆಡ್ ಕ್ಯಾಟ್ ಅಡ್ಡ ಬರುತ್ತೆ ಕ್ಯಾಮ್ರಾ ವಿಡಿಯೋಲೆಲ್ಲ. ಅದಕ್ಕೋಸ್ಕರ ಇದು ರಿಮೂವ್ ಮಾಡೋಣ ಇವಾಗ. ಕ್ಯಾಮ್ರಾ ಇಲ್ಲಿ ಸೈಡ್. ನೆಕ್ಸ್ಟ್ ಈ ಪಿನ್ಗಳ ಬಗ್ಗೆ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಏನ್ ಸಕ್ಕತ್ತಾಗಿ ಫೋಕಸ್ ಆಗ್ತಿದೆ. ಇದು ನೋಡಿ, ಇದನ್ನ TRRS ಅಂತಾರೆ. TRRS ಕನ್ವರ್ಟರ್ ಅಂದ್ರೆ ಇದನ್ನ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ನಿಮ್ಗೆ, 1 2 3 ಲೈನ್ ಬರುತ್ತೆ. 3 ಅಂದ್ರೆ 4 ಪಿನ್ಸ್. ಇದು 4 ಪಿನ್ಸ್ ಅಂದ್ರೆ TRRS ಕನ್ವರ್ಟರ್. TRRS ಕನ್ವರ್ಟರ್ ಇದು ಅಂದ್ರೆ ಇದನ್ನು ನಿಮ್ಗೆ ಇಯರ್ಫೋನ್ ಅಲ್ಲೆಲ್ಲ ನೋಡಿರ್ತೀರಾ. ಇದನ್ನ TRRS ಅಂತಾರೆ. ಅಂದ್ರೆ ಇದು ಈ ಮೈಕಲ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಇದನ್ನ ಮೊಬೈಲ್ಗೆ ಹಾಕೋದಕ್ಕೆ. ನಿಮ್ಗೆ ಡೈರೆಕ್ಟ್ 3.5mm ಜಾಕ್ ಇತ್ತು ಅಂದ್ರೆ ಮೊಬೈಲ್ ಅಲ್ಲಿ, ಅದಕ್ಕೆ ಇದನ್ನ ಯೂಸ್ ಮಾಡ್ಬೇಕಾಗುತ್ತೆ. TRS ಹೋಗಕ್ಕಾಗಲ್ಲ. TRS ಅಂದ್ರೆ ಏನ್ ತೋರಿಸ್ತೀನಿ ನೋಡಿ. TRS ಅಂದ್ರೆ ಇದು ಬರೀ 2 ಬ್ಲಾಕ್ ಲೈನ್ಸ್ ಇದೆ ಮತ್ತೆ 3 ಪಿನ್ಸ್ ಇದೆಯಲ್ವಾ, ಇದಕ್ಕೆ TRS ಅಂತಾರೆ. ಇದಕ್ಕೆ TRRS ಅಂತಾರೆ. 4 ಪಿನ್ಸ್ ಬರುತ್ತೆ. ಫೋಕಸ್ ಫೋಕಸ್ ಆಯ್ತು ನೋಡಿ. ಇದು TRS 4. ನಿಮ್ಗೆ 2 ಪಿನ್ ಬರುತ್ತೆ ಇದರಲ್ಲಿ ಬೋಯಾ ಮೈಕಲ್ಲಿ. ಒಂದು TRRS ಇಂದ TRS ಕನ್ವರ್ಟರ್. ಫೋಕಸ್ ನೋಡಿ. 2 ಪಿನ್ ಬರುತ್ತೆ. ಅದ್ರಲ್ಲಿ ಫಸ್ಟ್ ನಿಮ್ಗೆ ಇದು TRRS ಇಂದ TRS ಕನ್ವರ್ಟರ್. ಅಂದ್ರೆ ಇದೇನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಈ ಪಿನ್ ನ TRRS ಹೇಳಿದ್ನಲ್ಲ, ಇದು ಮೊಬೈಲ್ಗೆ ಹಾಕ್ಬೇಕು. ಮೊಬೈಲ್ಗೆ ಹಾಕ್ಬಿಟ್ಟು ಇದು TRS ಪಿನ್ ನ ಗೋಪ್ರೋಗೆ ಹಾಕ್ಬೇಕಾಗುತ್ತೆ. ಗೋಪ್ರೋ ಎಲ್ಲ ನಿಮ್ದು ಯಾವ DSLR ವ್ಲಾಗಿಂಗ್ ಮಾಡ್ತಿರೋ ಆ ಕ್ಯಾಮ್ರಾಗೆ ಈ TRS ಪಿನ್ ನ ಹಾಕ್ಬೇಕಾಗುತ್ತೆ. ನಿಮ್ಗೆ ಕ್ಯಾಮ್ರಾಗಳಲ್ಲೆಲ್ಲ TRRS ಬರಲ್ಲ, ಬರೀ TRS ಅಷ್ಟೇ ಬರೋದು. ಯಾಕೆಂದ್ರೆ ಕ್ಯಾಮ್ರಲ್ಲಿ ಬರೀ ಆಡಿಯೋ ಅಷ್ಟೇ ರೆಕಾರ್ಡ್ ಆಗುತ್ತೆ. ನೀವು ಕೇಳಿಸ್ಕೊಳಕ್ಕಾಗಲ್ಲ. ಕೇಳಿಸ್ಕೊಬೇಕಂದ್ರೆ TRRS ಬೇಕಾಗುತ್ತೆ. ಇಯರ್ಫೋನ್ ಅಲ್ಲೆಲ್ಲ ಬರುತ್ತಲ್ಲ, ನಿಮ್ಗೆ ಆಡಿಯೋ ಕೇಳಿಸ್ಕೊಳಕ್ಕೆ TRRS ಬೇಕು. ರೆಕಾರ್ಡಿಂಗ್ಗೆ TRS ಅಷ್ಟೇ ಯೂಸ್ ಆಗೋದು. ಇದ್ರಲ್ಲಿ 1 ಪಿನ್ ಬಂದ್ಬಿಟ್ಟು TRRS ಇಂದ TRS ಕನ್ವರ್ಟರ್. ಇನ್ನೊಂದು ಪಿನ್ ಬಂದ್ಬಿಟ್ಟು ಇದು 2 TRS ಅಷ್ಟೇ. TRS ಇಂದ TRRS. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಮೈಕ್ ಇಂದ ಕ್ಯಾಮ್ರಾಗ ಯೂಸ್ ಮಾಡೋದಕ್ಕೆ. ಇದು ಬರೀ ಮೈಕ್ರೋಫೋನ್ ಇಂದ ಕ್ಯಾಮ್ರಾಗ ಯೂಸ್ ಮಾಡೋದಕ್ಕೆ ಇದು TRS ಯೂಸ್ ಆಗುತ್ತೆ ನೋಡಿ. 2 ಸೈಡ್ 2 ಪಿನ್ ಇದೆ. 2 ಸೈಡ್ನು 2 ಬ್ಲಾಕ್ ಲೈನ್ ಮತ್ತೆ 3 ಪಿನ್ಸ್ ಇದೆಯಲ್ವಾ, ಅದಕ್ಕೋಸ್ಕರ ಇದು TRS ಅಷ್ಟೇ. ಇದು ಬಂದ್ಬಿಟ್ಟು ಮೊಬೈಲ್ಗೆ ಯೂಸ್ ಆಗುತ್ತೆ. ಇದು TRRS ಇದೆಯಲ್ಲ, ಇದನ್ನ ಮೊಬೈಲ್ಗೆ ಹಾಕ್ಬಿಟ್ಟು ಇದನ್ನ ಕ್ಯಾಮ್ರಾಗ ಹಾಕ್ಬೇಕಾಗುತ್ತೆ ನೀವು. ಇದು ಬಂದ್ಬಿಟ್ಟು
ಮೈಕಿಂದ ಕ್ಯಾಮ್ರಾಗೆ ಡೈರೆಕ್ಟ್ ಇದೆ TRS. ಮತ್ತು ಮೈಕ್ ಬಗ್ಗೆ ಇಷ್ಟೇ ಹೇಳಿದ್ನಲ್ಲ. ಮತ್ತು ಇನ್ನೊಂದು, ಈ ಮೈಕಲ್ಲಿ ಇಲ್ಲಿ ಇದಿದೆ ನೋಡಿ, ಸ್ಕ್ರೂ ಟೈಪ್ ಇದೆ. ನೀವೆಲ್ಲಾದ್ರೂ ಸ್ಟ್ಯಾಂಡ್ಗೆ ಇಲ್ಲ ಇದಕ್ಕೆ ಯಾವುದಕ್ಕಾದ್ರೂ ಹಾಕೊಬೋದು. ನೋಡಿ ತೋರಿಸ್ತೀನಿ. ಇದು ಬಂದ್ಬಿಟ್ಟು TRS ಅಷ್ಟೇ, ಇದು ಮೈಕ್ರೋಫೋನು. ಇದಕ್ಕೆ ಈ ಪಿನ್ ಹಾಕ್ಬಿಟ್ಟು ಈ ಪಿನ್ನ ಮೊಬೈಲ್ ಕನೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಗೆ ಇತ್ತು ಅಂದರೆ 3.5 ಇವಾಗ ಬರೋ ಮೊಬೈಲ್ಗಳಿಗೆ ಯಾವುದು ನಿಮ್ಗೆ 3.5 ಜಾಕ್ ಬರ್ತಾ ಇಲ್ಲ. ಆ ಥರ ಯೂಸ್ ಮಾಡ್ಕೊಬೇಕು ಮೈಕು ಅಂದರೆ ಟೈಪ್ ಸಿ ಇಂದ 3.5 ಕನ್ವರ್ಟರ್ ಬರುತ್ತಲ್ಲ, ಆ ಕನ್ವರ್ಟರ್ ಹಾಕೊಂಡು ಯೂಸ್ ಮಾಡ್ಕೊಬೋದು ನೀವು. ನೆಕ್ಸ್ಟ್ ಬನ್ನಿ, ನಾನು ಮೋಟೋಲಾಗಿಂಗ್ ಯೂಸ್ ಮಾಡೋ ಕ್ಯಾಮ್ರಾ ತೋರಿಸ್ತೀನಿ ಯಾವುದು ಅಂತ. ನಾನು ಹೆಲ್ಮೆಟ್ ಒಳಗೆ ಹಾಕಿದ್ದೀನಲ್ಲ, ಅದೇ ಕ್ಯಾಮ್ರಾ ತೋರಿಸ್ತೀನಿ ನೋಡಿ. ಇದೇ ನಾನು ಮೋಟೋಲಾಗಿಂಗ್ ಯೂಸ್ ಮಾಡ್ತಾ ಇರೋ ಮೈಕು. ಬೆಸ್ಟ್ ಆ್ಯಂಡ್ ಚೀಪ್ ಆ್ಯಂಡ್ ಬೆಸ್ಟು ಮೈಕ್ರೋಫೋನ್ ಅಂದರೆ ಬೇಸಿಕ್ಕು. ಮತ್ತು ನೀವೇನೋ ಫಸ್ಟ್ ಇವಾಗ ಯೂಸ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಮೈಕ್ ಬಗ್ಗೆ ಏನೂ ಗೊತ್ತಿಲ್ಲ, ಇಲ್ಲ ಕಮ್ಮಿ ರೇಟಿಗೆ ಒಳ್ಳೆ ಮೈಕ್ ಬೇಕು ಅಂದರೆ ಇದು ಮಾತ್ರ ಸೂಪರ್. ತುಂಬ ಜನ ಮೋಟೋಲಾಗರ್ಸ್ ನೋಡಿ ಇದೇ ಮೈಕ್ ಯೂಸ್ ಮಾಡ್ತಾ ಇರ್ತಾರೆ. ಇದು ಮೈಕ್ ಮಾತ್ರ ಬೆಸ್ಟ್ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ಇದೆ, ಚೆನ್ನಾಗಿರೋ ಕ್ವಾಲಿಟಿ. ವಾಯ್ಸ್ ಮಾತ್ರ ರೆಕಾರ್ಡಿಂಗ್ ನೀವು ನೋಡಿರ್ತೀರಲ್ಲ, ನಾನು ವ್ಲಾಗಿಂಗ್ ಎಲ್ಲ ನಾನು ಇದ್ದೇ ಮೈಕಲ್ಲಿ ಮಾಡಿರೋದು. ತೋರಿಸ್ತೀನಿ ಯಾವ ಮೈಕು ಅಂತ. ಇಲ್ಲಿವರೆಗೂ ವೀಡಿಯೋ ಇಷ್ಟ ಆಗಿದ್ದು ಒಂದು ಲೈಕ್ ಮಾಡಿ. ನೀವೇನೋ ಹೊಸಬ್ರಾಗಿದೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲೇ ಬೆಲ್ಲೈಕನ್ ಹೊಟ್ಬಿಟ್ಟು ಬಂದುಬಿಡಿ. ತೋರಿಸ್ತೀನಿ ಯಾವುದು ನಿಮಗೆ ತೋರಿಸ್ತೀನಿ, ಇದು ಯಾವ ಮೈಕು ಯಾವ ಥರ ಇರುತ್ತೆ ಒಳಗಡೆ ಅಂತ. ನೀವು ಓಪನ್ ಮಾಡೋಣ. ಸಬ್ಸ್ಕ್ರೈಬ್ ಆಯಿತಾ? ಬನ್ನಿ ಪೌಚ್ ಓಪನ್ ಮಾಡೋಣ. ನಿಮಗೆ ಪೌಚ್ ಓಪನ್ ಮಾಡಿದ್ದೆ. ಇದು ಒಂದು ಬಾಕ್ಸ್ ಬಂತು ಇತ್ತಿದ್ದು, ಮೇಲ್ಗಡೆ ಒಂದು ಬಾಕ್ಸ್ ಬರುತ್ತೆ. ಆ್ಯಕ್ಚುಲಿ ಆ ಬಾಕ್ಸ್ ಇಲ್ಲ, ಎಲ್ಲೋ ಕಳೆದೋಗಿದೆ ನೋಡಿ. ಇದೇ ಬ್ರ್ಯಾಂಡೆಡ್ ಮೈಕ್ ಅದು. ನಿಮ್ಗೆ ಅಮೆಝಾನು ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ. 350 ರುಪೀಸ್ ಅಷ್ಟೇ, ಜಾಸ್ತಿ ಕಾಸ್ಟು ಏನಿಲ್ಲ. ಇದು ಅಷ್ಟು ಕಮ್ಮಿ ರೇಟ್ಗೆ ಒಳ್ಳೆ ಕ್ವಾಲಿಟಿ ಮೈಕು. ನಾನು ಇಷ್ಟೊತ್ತು ರೆಕಾರ್ಡ್ ಮಾಡಿದ್ದು ಇದೇ ಮೈಕಲ್ಲಿ, ಇಷ್ಟೊತ್ತು ಮಾತಾಡಿದ್ದು ರೆಕಾರ್ಡ್ ಆಗಿದೆಲ್ಲ ಇದೇ ಮೈಕಲ್ಲಿ. ಇದೇ ಮೈಕ್ ನಾನು ಯೂಸ್ ಮಾಡ್ತಾಯಿದ್ದಿದ್ದು ನೋಡಿ. ಇದು ವಯರ್ ತುಂಬ ಉದ್ದ ಬರುತ್ತೆ. ನಿಮಗೆ ಹೆಲ್ಮೆಟ್ಗೆ ಲಾಸ್ಟ್ ವೀಡಿಯೋಲ್ಲಿ ತೋರಿಸಿದ್ನಲ್ಲ ನಿಮಗೆ ಹೆಲ್ಮೆಟ್ಟಿಗೆ ಮೌಂಟ್ ಮಾಡೋದು. ಹೆಲ್ಮೆಟಲ್ಲಿ ಯಾವ ಥರ ಮೌಂಟ್ ಮಾಡಿದ್ದೀನಿ ಮೈಕ್ನ ಅಂದ್ಬಿಟ್ಟು ನೀವೇನೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬಂದು. ಇವಾಗ ನಾನು ವಾಯ್ಸ್ ರೆಕಾರ್ಡ್ ಆಗ್ತಾಯಿರೋದು ಬೋಯಾ, ಅವಾಗೆ ತೋರಿಸಿದ್ನಲ್ಲ, ಇದಕ್ಕೆ ಮುಂಚೆ ತೋರಿಸಿದ ಮೈಕು ಬೋಯಾ BY-MM1 ಮೈಕಲ್ಲಿ. ಇದೇ ಫಸ್ಟ್ ಟೈಮು ಈ ಮೈಕಲ್ಲಿ ವೀಡಿಯೋ ಮಾಡ್ತಾಯಿರೋದು. ಯಾವ ಥರ ಬರುತ್ತೆ ಆಡಿಯೋ ಏನೂ ಗೊತ್ತಿಲ್ಲ, ಎಡಿಟ್ ಮಾಡಬೇಕಾದ್ರೆ ಇನ್ನೂ ನೋಡಬೇಕಾಗುತ್ತೆ. ಇದು ಬನ್ನಿ ತೋರಿಸ್ತೀನಿ ನೋಡಿ. ಇದು ಬಂದುಬಿಟ್ಟು ಮೈಕು TRS ಬರುತ್ತೆ, ಏಕೆಂದರೆ ಇದು ಮೊಬೈಲ್ಗೆ ಯೂಸ್ ಮಾಡ್ಕೊಬೋದಾಗುತ್ತೆ. ಇದಕ್ಕೂ ಕನ್ವರ್ಟರ್ ಕೊಡ್ತಾರೆ, ತೋರಿಸ್ತೀನಿ ನೋಡಿ. ಇದು ನೋಡಿ, ಇದು TRS TRRS, ಇದು ಬರೀ ಇದು TRS. ಇದು ಕನ್ವರ್ಟರು. ಇದನ್ನು ಹಾಕ್ಕೊಂಡೆ ನೀವು ಗೋಪ್ರೋಗೆ ವ್ಲಾಗ್ ಮಾಡಬೇಕಾಗುತ್ತೆ. ಕನ್ವರ್ಟರ್ ಹಾಕಿಲ್ಲ ಇಲ್ಲಾಂದರೆ TRRS ವರ್ಕ್ ಆಗೋಲ್ಲ ಗೋಪ್ರೋಗೆ. ನೋಡಿ ಇದು TRS ಅಷ್ಟೇ. ಇದಕ್ಕೆ ಕನ್ವರ್ಟರ್ ಹಾಕಲೇಬೇಕಾಗುತ್ತೆ, ಇಲ್ಲಾಂದರೆ TRRS ವರ್ಕ್ ಆಗೋಲ್ಲ. ಇದಕ್ಕೆ ನೀವು ಒಂಚೂರು ರೆಕಾರ್ಡ್ ಆಗೋಲ್ಲ ವಾಯ್ಸು. ಅದಕ್ಕೆ ಯಾವುದೇ ಮೋಟೋಲಾಗಿಂಗು ವ್ಲಾಗಿಂಗ್ ಮಾಡಬೇಕಾದ್ರೆ ಗೋಪ್ರೋ ಇಲ್ಲ ಆ್ಯಕ್ಷನ್ ಕ್ಯಾಮ್ರಾ ನೋಡ್ಕೊಳ್ಳಿ. ಎಷ್ಟೊಂದು ಜನ ಅಂದ್ಕೊತಾರೆ, ನಾನು ರಿವ್ಯೂಸ್ ತುಂಬ ನೋಡಿದ್ದೀನಿ, ಈ ಗೋಪ್ರೋಗೆ ಮೈಕ್ ಅಡಾಪ್ಟಾಗೆಲ್ಲ ಎಷ್ಟೋ ಜನ ಗೊತ್ತಿಲ್ದಿರ ಈ TRRS ಹಾಕ್ತಾರೆ, ವಾಯ್ಸ್ ರೆಕಾರ್ಡ್ ಆಗಿರಲ್ಲ. ಮೈಕ್ ಪ್ರಾಬ್ಲಮ್ ಅಂತಾರೆ. ಮತ್ತು ಗೋಪ್ರೋ ಮೈಕ್ ಅಡಾಪ್ಟರೇ ಪ್ರಾಬ್ಲಮ್ಮು ಅಂತೆಲ್ಲ ರಿವ್ಯೂ ನೋಡಿದ್ದೀನಿ. ಅದು ತಪ್ಪು, ಅದು ನೋಡ್ಕೊಳ್ಳಿ, ತಿಳ್ಕೊಳ್ಳಿ. ಯಾರಿಗದು ಗೊತ್ತಿಲ್ಲ ಅಂದರೆ TRRS ವರ್ಕ್ ಆಗೋಲ್ಲ. ನಿಮ್ಗೆ ಯಾವುದೇ ಕ್ಯಾಮ್ರಾ ಆಗಲಿ ಗೋಪ್ರೋನೇ ಆಗಲಿ ಯಾವುದಕ್ಕೆ ಆಗಲಿ ವರ್ಕ್ ಆಗೋಲ್ಲ. TRRS ವಾಯ್ಸ್ ರೆಕಾರ್ಡ್ ಆಗೋಲ್ಲ, ಆಡಿಯೋ ರೆಕಾರ್ಡ್ ಆಗೋಲ್ಲ. TRS ಇದ್ದರೆ ಮಾತ್ರ ಈ ಥರ ಪಿನ್ನು ನೋಡಿ, 3 ಪಿನ್ ಇದ್ದರೆ ಮಾತ್ರ ವರ್ಕ್ ಆಗೋದು ನಿಮಗೆ. ಅದಕ್ಕೋಸ್ಕರ ಈ ಥರ ಕನ್ವರ್ಟರ್ ಇರುತ್ತೆ. ಈ ಕನ್ವರ್ಟರ್ ಹಾಕ್ಕೊಂಡು ಯೂಸ್ ಮಾಡ್ಕೊಬೇಕಾಗುತ್ತೆ. ನಿಮಗೆ ತೋರಿಸಿದ್ನಲ್ಲ ಹೆಲ್ಮೆಟಲ್ಲಿ ಯಾವ ಥರ ಮೌಂಟ್ ಮಾಡಿದ್ದೀನಿ, ಏನಿಲ್ಲ, ಜಸ್ಟ್ ಪ್ಯಾಡಿಂಗ್ ಒಳಗಡೆಯಿಂದ ತೊಗೊಂಡು ನನ್ನ ಬಾಯಿ ಹತ್ರ ಈ ಥರ ಇಟ್ಟಿದ್ದೀನಿ ಅಷ್ಟೇ ಮೈಕ್ನ. ಇದಕ್ಕೇನು ಮಾಡಿದ್ದೀನಿ ಅಂದರೆ ಹೇಳಿದ್ನಲ್ಲ ಗ್ರೀನ್ ಕಲರ್, ನೀವು ಲಾಸ್ಟ್ ವೀಡಿಯೋ ನೋಡ್ಬಿಟ್ಟು ಈ ವಿಡಿಯೋ ನೋಡಿ ಅರ್ಥ ಆಗುತ್ತೆ ಕ್ಲೀನಾಗೆ. ಇದಕ್ಕೆ ಗ್ರೀನ್ ಕಲರ್ ಸ್ಪಾಂಜ್ ಹಾಕಿದ್ನಲ್ಲ, ಏನಕ್ಕೆ ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ಗೋಸ್ಕರ. ಇದಕ್ಕೆಲ್ಲ ಡೆಡ್ ಕಟ್ ಹಾಕ್ಬಿಟ್ಟು ಹೆಲ್ಮೆಟ್ ಒಳಗೆ ಎಲ್ಲ ಹಾಕೋಕ್ಕಾಗಲ್ಲ, ಏಕೆಂದರೆ ಅದು ಇಷ್ಟಪ್ಪ ಡೆಡ್ ಕಟ್ಟೇ ಬರುತ್ತೆ. ಹಾಕಿದ್ರೆ ನನ್ನ ಬಾಯಿ ಹತ್ರನೇ ಫುಲ್ ಮುಚ್ಕೊಂಡ್ಬಿಡುತ್ತೆ, ಮಾತಾಡೋಕ್ಕಾಗಲ್ಲ ನನಗೂ. ಅದಕ್ಕೋಸ್ಕರ ಡೆಡ್ ಕ್ಯಾಟ್ ಏನು ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಬರೀ ಸ್ಪಂಜ್ ಇದಕ್ಕೆ ಒಂದು ರೌಂಡ್ ಮಾಡಿಬಿಟ್ಟು ಟೇಪ್ ಹಾಕಿದ್ದೆ ಅಷ್ಟೇ, ಒಂದು ಸ್ವಲ್ಪ ನಾಯ್ಸ್ ಕಮ್ಮಿ ಆಗೋದಕ್ಕೆ. ಇದು ನೋಡಿ ಇಷ್ಟುದ್ದ ವಯರ್ ಬರುತ್ತಿದ್ದು. ಇದ್ರ ಜೊತೆಗೆ ಒಂದು ಕ್ಲಿಪ್ ಬರುತ್ತೆ. ಕ್ಲಿಪ್ ಏನಕ್ಕೆ ಅಂದರೆ ನೋಡಿ ಈ ಥರ ಹಾಕ್ಬಿಟ್ಟು ಈ ಕ್ಲಿಪ್ನ ನೀವು ಶರ್ಟು ಇಲ್ಲ ಇಲ್ಲಿ ಹಾಕ್ಕೊಂಡಿರ್ತೀರ ಕಾಲರ್ಗೆ. ಮಾತಾಡಬೇಕಾದ್ರೆ ತುಂಬ ಜನ ನೋಡಿರ್ತೀರಲ್ಲ, ಯಾವುದಾದ್ರು ನ್ಯೂಸ್ ಚಾನಲ್ಸ್ ಯಾವುದೆಲ್ಲ ಯೂಸ್ ಮಾಡಿರ್ತಾರಲ್ಲ, ಇದೇ ಥರ ಕ್ಲಿಪ್ ಅದು ಇಲ್ಲಿ ಕಾಲರ್ ಹತ್ರ ಹಾಕ್ಕೊಂಡು ಮಾತಾಡ್ಬೋದು ನೀವು ಡೈರೆಕ್ಟು.
ಅಷ್ಟೇ. ನಾನು ಯೂಸ್ ಮಾಡೋ 2 ಮೈಕ್ ಬಗ್ಗೆನೂ ತೋರಿಸ್ಕೊಟ್ಟಿದ್ದೀನಿ. ನೀವು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಫ್ರೆಂಡ್ಸ್ ಹತ್ರ. ನೆಕ್ಸ್ಟ್ ವೀಡಿಯೋಲಿ ಇನ್ನೊಂದು ಏನಾದ್ರು ಡಿಫ್ರೆಂಟಾಗಿ ನಿಮಗೆ ವೀಡಿಯೋ ಎಡಿಟಿಂಗ್ ತೋರಿಸ್ತೀನಿ. ನೆಕ್ಸ್ಟ್ ವೀಡಿಯೋಲಿ ಯಾವ ಥರ ಪ್ರೀಮಿಯರ್ ಪ್ರೋ ನಾನು ಎಡಿಟ್ ಮಾಡೋದು ಲ್ಯಾಪ್ಟಾಪಲ್ಲಿ ತುಂಬ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ನಿಮಗೆ ಬೇಸಿಕ್ ಎಲ್ಲ ಫಸ್ಟ್ ಹೇಳ್ಕೊಡ್ತೀನಿ ಯಾವ ಥರ ಈಸಿಯಾಗಿ. ಈ ಲಾಕ್ಡೌನ್ ಟೈಮಲ್ಲಿ ಏನು ಮಾಡೋದು, ನನಗೂ ಈ ವ್ಲಾಗ್ಗಳು ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ, ಬೋರ್ ಆಗ್ತಿದೆ. ನನಗೆ ಮೋಟೋಲಾಗಿಂಗ್ ಯಾವಾಗ ಮಾಡ್ತೀನೋ ಅಂತ ಕಾಯ್ತಾ ಇದ್ದೀನಿ. ಈ ವ್ಲಾಗ್ಗಳು ಮಾಡೋಕ್ಕೆ ನನಗೂ ಇಷ್ಟ ಆಗಲ್ಲ, ಬೋರ್ ಆಗ್ತಿದೆ. ಏನು ಮಾಡೋದು, ಮನೇಲಿ ಕೂತೀನಿ ಸುಮ್ಮನೆ ಮನೇಲಿ ಕೂತಿದ್ದೀನಲ್ಲ, ಬೋರ್ ಆಗುತ್ತೆ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ನೋಡಿ ಇದು ಈ ಥರ ಮೈಕು, ಇದನ್ನು ಮೇಲ್ಗಡೆ ಅವರೇ ಒಂದು ಲೇಯರ್ ಸ್ಪಂಜ್ ಕೊಟ್ಟಿರ್ತಾರೆ. ಈ ಥರ ಮೈಕ್ ಬರುತ್ತೆ ನಿಮಗೆ. ಫೋಕಸ್ ಪ್ಲೀಸ್. ಇದು ಫೋಕಸ್ ಆಗೋಕ್ಕೆ 1 ಅವರ್ ಆಗುತ್ತೆ. ನೋಡಿ ಈ ಥರ ಬರುತ್ತೆ ಇದು ಮೈಕು. ಇದಕ್ಕೆ ಅವರೇ ಒಂದು ಸ್ಪಂಜ್ ಕೊಟ್ಟಿರ್ತಾರೆ ಚಿಕ್ಕದಾಗೆ. ಇದ್ರ ಮೇಲೆ ನಾನು ಇನ್ನೊಂದು ಸ್ಪಂಜ್ ಹಾಕಿದ್ದೆ ವಿನ್ ನಾಯ್ಸ್ ಕಮ್ಮಿ ಮಾಡೋದಕ್ಕೆ. ಇದನ್ನು ಲ್ಯಾವೆಲಿಯರ್ ಮೈಕ್ ಅಂತ ಅಂತಾರೆ. ನಾನು ಇಷ್ಟೊತ್ತು ವ್ಲಾಗ್ ಈ ಥರ ನನ್ನ ಹತ್ರ 2 ಮೈಕ್ ಇದೆ, ಒಂದಲ್ಲ 2 ಮೈಕ್ ಇದೆ. ಒಂದು ಹೆಲ್ಮೆಟಿಗೆ ಮೌಂಟ್ ಮಾಡಿ ಬಿಟ್ಬಿಟ್ಟಿರ್ತೀನಿ, ಅದನ್ನು ತೆಗಿಯೋಕ್ಕಾಗಲ್ಲ. ಏಕೆಂದರೆ ಫುಲ್ಲು ಒಳಗಡೆಯಿಂದ ವೈರಿಂಗ್ ಮಾಡಿರ್ತೀನಲ್ಲ, ತೆಗಿಯೋಕ್ಕಾಗಲ್ಲ. ಅದನ್ನು ಹೆಲ್ಮೆಟ್ ಒಳಗೆ ಹಂಗೆ ಬಿಟ್ಬಿಡ್ತೀನಿ. ಇನ್ನೊಂದು ಎಕ್ಸ್ಟ್ರಾ ಮೈಕ್ ಇನ್ನೊಂದು ಇಸ್ಕೊಂಡಿದ್ದೀನಿ. ಇದು ರೀಸೆಂಟಾಗಿ ಇಸ್ಕೊಂಡಿದ್ದು ವ್ಲಾಗ್ ಮಾಡೋಕ್ಕೆ, ಮನೆಯಿಂದ ವ್ಲಾಗ್ ಮಾಡೋಕ್ಕೆ ಅಂತಲೇ ಇಸ್ಕೊಂಡಿದ್ದು. ಇನ್ನೊಂದು ಮೈಕ್, 2ನೇ ಮೈಕ್ ಇದು. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಹೇಳ್ಕೊತೀನಿ ಯಾವ ಥರ ಪ್ರೀಮಿಯರ್ ಪ್ರೋ ಅಲ್ಲಿ ಎಡಿಟ್ ಮಾಡೋದು. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊತೀನಿ. ಫಸ್ಟ್ ಬೇಸಿಕ್ಕಿಂದ ಇದು ಎಲ್ಲನೂ ಹೇಳ್ಕೊತೀನಿ. ನಾನು ಯೂಸ್ ಮಾಡೋ ಲ್ಯಾಪ್ಟಾಪ್ ಯಾವುದು ಎಲ್ಲ ಹೇಳ್ಕೊತೀನಿ. ವಿಡಿಯೋ ಎಡಿಟಿಂಗ್ ಈಸಿ ಮೆಥಡಲ್ಲಿ ನಾನು ಎಡಿಟ್ ಮಾಡೋದು ಇದೆಲ್ಲ ನೋಡಿರ್ತೀರಲ್ಲ. ಮತ್ತು ನೀವೇನು ಇನ್ನೊಂದು ಪ್ರಾಬ್ಲಮ್ ವಿಡಿಯೋ ಎಡಿಟಿಂಗ್ ಅಂದರೆ ಬೇರೆ ಯಾವುದಾದ್ರು ಸಾಫ್ಟ್ವೇರ್ಗಳು ಬರುತ್ತೆ, ಫ್ರೀ ಸಾಫ್ಟ್ವೇರ್ಗಳು. ಅದರಲ್ಲಿ ಎಡಿಟ್ ಮಾಡಿದರೆ ನಿಮಗೆ ವಾಟರ್ ಮಾರ್ಕ್ಸ್ ಬರುತ್ತೆ. ವಾಟರ್ ಮಾರ್ಕ್ಸ್ ಅಂದರೆ ಗೊತ್ತಲ್ವಾ, ಯಾವುದು ವಿಡಿಯೋ ಬ್ರ್ಯಾಂಡಿಂಗ್ ಲೋಗೋ ಬರುತ್ತೆ ನಿಮ್ಮ ವಿಡಿಯೋಗಳ ಮೇಲೆಲ್ಲ. ಅದಕ್ಕೋಸ್ಕರ ನಿಮ್ಮ ಪ್ರೀಮಿಯರ್ ಪ್ರೋಲ್ಲಿ ಮಾಡಿದರೆ ಆ ಥರ ಯಾವುದೂ ಬರೋಲ್ಲ. ಪ್ರೀಮಿಯರ್ ಪ್ರೋನು ನಿಮ್ಗೆ ಬಂದುಬಿಟ್ಟು ಪೇಡ್ ಆ್ಯಪೇ, ಅದೇ ನಿಮಗೆ ಫ್ರೀಯಾಗಿ ಸಿಗುತ್ತೆ. ನೀವು ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ, ಫ್ರೀಯಾಗಿ ಸಿಗುತ್ತೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳೋದು ಅಂತ. ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀವಿ ಪ್ರೀಮಿಯರ್ ಪ್ರೋನ. ಯಾವ ವರ್ಷನ್ ಡೌನ್ಲೋಡ್ ಮಾಡಬೇಕು, ಯಾವ ಥರ ವರ್ಷನ್ ಡೌನ್ಲೋಡ್ ಮಾಡ್ಕೊಬೇಕು ಅಂತ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿಬಿಡಿ.